ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸಾಮ್ ಗೈಡ್ ಎಸ್ ದಿ ಎಕ್ಸಾಮ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಉದ್ದೇಶ ಏನಂದರೆ KEA ಮತ್ತು AAO ಅಪ್ಲಿಕೇಶನ್ ಡೇಟ್ನ 5 ದಿವಸ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇವತ್ತು ಲಾಸ್ಟ್ ಡೇಟ್ ಇತ್ತು, ಅದನ್ನು 25/6/2026 ತನಕ ಅಪ್ಲೈ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಪರೀಕ್ಷಾ ದಿನಾಂಕ 25-26 ಜುಲೈ ಆಲ್ರೆಡಿ ನೋಟಿಫಿಕೇಷನಲ್ಲಿದೆ. ಮತ್ತು ಹಾಗೆ ಒಂದು ಸೇರ್ಪಡೆ ಅಧಿಸೂಚನೆ ಕೂಡ ಆಗಿದೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ನೋಡಿ ತಿಳಿಯೋಣ ಬನ್ನಿ. ಇವತ್ತು 20/6/2026 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಸೇರ್ಪಡೆ ಮತ್ತು ಅರ್ಜಿ ದಿನಾಂಕ ವಿಸ್ತರಣೆಯಾದ ಒಂದು ಅಧಿಸೂಚನೆ ಹೊರಡಿಸಿದೆ. ಅದರ ಪ್ರಕಾರ AO ಮತ್ತು AAO ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಯ ಪರಿಷ್ಕೃತ ಅಧಿಸೂಚನೆಯನ್ನು 30/5/2026 ಹೊರಡಿಸಿ ದಿನಾಂಕ 20/6/2026 ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಆದರೆ ಈಗ ಆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 25/6/2026 ಸಂಜೆ 4 ಗಂಟೆ ಸಂಜೆ 4 ಗಂಟೆ ಮಟ್ಟ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆ ಸೇರ್ಪಡೆ ಅಧಿಸೂಚನೆ ಏನಂದರೆ ಇಲ್ಲಿ ನೋಡ್ರಿ ಕರೆಕ್ಟಾಗಿ, ಬಯೋಟೆಕ್ನಾಲಜಿ BE ಬಯೋಟೆಕ್ನಾಲಜಿ ಪದವಿ ಉನ್ನತ ಉದ್ಯೋಗ ಶೈಕ್ಷಣಿಕ ಪ್ರಗತಿ ಮತ್ತು ಇತರೆ ಸಂಬಂಧಿತ ಉದ್ಯೋಗಕ್ಕೆ BTech ಬಯೋಟೆಕ್ನಾಲಜಿ ಪದವಿ ಶೈಕ್ಷಣಿಕ ಸಮಾನ. ಸೊ BE ಬಯೋಟೆಕ್ನಾಲಜಿ ಡಿಗ್ರಿನ ಟೆಕ್ ಬಯೋಟೆಕ್ನಾಲಜಿಗೆ BE ಬಯೋಟೆಕ್ನಾಲಜಿನ BTech ಬಯೋಟೆಕ್ನಾಲಜಿಗೆ ಎರಡು ಈಕ್ವಲ್ ಅಂತ ಹೇಳಿ ಈಗ BE ಬಯೋಟೆಕ್ ಇರುವ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. BE ಬಯೋಟೆಕ್ನಾಲಜಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, BE ಬಯೋಟೆಕ್ನಾಲಜಿ ಪದವಿ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದಾಗಿದೆ ನಿಗದಿಪಡಿಸಿದ ದಿನಾಂಕ. ಸೊ ಇವರಿಗೆ ಒಂದು 5 ದಿವಸ ಟೈಮ್ ಕೊಟ್ಟಿದ್ದಾರೆ. ಯಾರ್ಯಾರು BE ಬಯೋಟೆಕ್ನಾಲಜಿ ಮಾಡಿದರೆ ನೀವು ಕೂಡ ಎಲಿಜಿಬಲ್ ಇದ್ದೀರಿ, ಅಪ್ಲಿಕೇಶನ್ ಹಾಕ್ಬೋದು. ಇದೇ ರೀತಿ 1ನೇ ತಾರೀಕಿಗೆ ಒಂದು ಸೇರ್ಪಡೆ ಅಧಿಸೂಚನೆ ಆಗಿತ್ತು. ಅದರಲ್ಲಿ ಏನಿತ್ತು ಅಂದರೆ ನೋಡಿರಿ, ಸದರಿ ಪರಿಷ್ಕೃತ ಅಧಿಸೂಚನೆ ಪುಟ ಸಂಖ್ಯೆ 2ರಲ್ಲಿ ಟಿಪ್ಪಣಿಯು ಅಂತ್ಯಗೊಂಡ ನಂತರ ರೈ ಟೆಕ್ನಾಲಜಿ ಯೂನಿವರ್ಸಿಟಿ UGC ಅಪ್ರೂವ್ಡ್ರಿಂದ BSc ಅಗ್ರಿ ಪದವಿ ಪಡೆದ ಕೃಷಿ ಇಲಾಖೆ ಕೃಷಿ ಮತ್ತು ಸಹಾಯಕ ಕೃಷಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಯಾವ ಯೂನಿವರ್ಸಿಟಿ? ಓನ್ಲಿ ರೈ ಟೆಕ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ, ಮತ್ತು ಬೇರೆ ಯಾವುದಿಲ್ಲ. ಓನ್ಲಿ ಇದು ಒಂದಷ್ಟೇ ಎಡಿಷನ್ ಮಾಡಿದ್ದಾರೆ, ಅಪಾರ್ಟ್ ಫ್ರಮ್ ಅದರ್ ಗೌರ್ನಮೆಂಟ್ ಕಾಲೇಜಸ್. ಇದು 1ನೇ ತಾರೀಕು ಬಂದಿದ್ದು. ಸೊ ಸೇರ್ಪಡೆ ಅಧಿಸೂಚನೆಗಳು ಇವೆರಡು ಬಂದಿದೆ. ಹಾಗೆ ನೋಡಿರಿ, ಈ 34 ಡೇಸ್ ಉಳಿದಿದೆ HK ಎಕ್ಸಾಮ್ಗೆ. 25/7/2026 ಸಿಗಿತ್ತು. ನಾನ್ HK ಎಕ್ಸಾಮ್ 26/7 ಇದೆ, 35 ಡೇಸ್ ಉಳಿದಿದೆ. ಭಾಳ ದಿವಸ ಏನು ಉಳಿದಿಲ್ಲ. ನೀವು ಆಲ್ಮೋಸ್ಟ್ ಎಕ್ಸಾಮ್ 25 and 26 ಜುಲೈಗೆ ಆಗುತ್ತೆ. ಇನ್ ಕೇಸ್ ಏನಾದರೂ ಚೇಂಜಸ್ ಇತ್ತಂದರೆ KE ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದಾಗ ನಾವು ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ನೀವು ಈಗ ಸದ್ಯ 25-26 ಜುಲೈ ನಿಮ್ಮದು ಎಕ್ಸಾಮ್ ಡೇಟ್. ಮೋಸ್ಟ್ ಪ್ರಾಬಬಲಿ 100% ಇದೇ ಡೇ ಆಗೋ ಪಾಸಿಬಿಲಿಟೀಸ್ ಭಾಳ ಇದೆ. ಸೊ ಪ್ರಿಪೇರ್ ಆಗಿ. ಹಾಗೆ ಈಗ ಹೊಸದಾಗಿ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಈಗ ಹಾಕ್ತೀರಿ, ಈ ವಿಡಿಯೋನ ಒಂದ್ಸರಿ ನೋಡ್ಕೊಳ್ರಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ. ಆಲ್ರೆಡಿ 6,000 ಜನ ನೋಡಿದ್ದಾರೆ, ನೋಡಿ ಅಪ್ಲೈ ಮಾಡಿದ್ದಾರೆ. ಸೊ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಫೀಡ್ಬ್ಯಾಕ್ ಫಾರ್ಮ್ ಇರುತ್ತೆ. ಭಾಳ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಪ್ರಿಂಟ್ ಆಗಲಿ KE ಸರ್ವರಿಂದ ಪ್ರಾಬ್ಲಮ್ ಆಗಿರುತ್ತೆ, ಅಪ್ಲಿಕೇಶನ್ ಪ್ರಿಂಟ್ ಬರವಲ್ದು ಅಥವಾ ನಿಮ್ಮ ಫೋಟೋ ಕಾಣವಲ್ದು, ಸಿಗ್ನೇಚರ್ ಕಾಣವಲ್ದು, ಈ ಥರ ಇದ್ದು ಅಂದರೆ ಇಶ್ಯೂ ನೀವು KE ಹೆಲ್ಪ್ಲೈನಿಗೆ ಕಾಲ್ ಮಾಡ್ಬೋದು. ಅದು ಕೂಡ ಈ ವಿಡಿಯೋದಲ್ಲಿ ಲಾಸ್ಟಿಗೆ ನಿಮ್ಗೆ ಸಿಗುತ್ತೆ. ಇಂಡಿವಿಜುವಲ್ ನೋಟಿಫಿಕೇಷನ್ನ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರೋ 2 ವಿಡಿಯೋ ಇದೆ, ಇದನ್ನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ, ಪ್ರಿಪೇರ್ ಆಗ್ತಿದ್ದೀರ ಅಂದರೆ ಇವು ಚಾನಲ್ಸ್ ಜಾಯ್ನ್ ಆಗಿರ್ರಿ. ಇದು ನೋಡಿರಿ PYQ ಎಕ್ಸಾಮ್ ಗೈಡ್ ಅಂತ. ಇಲ್ಲಿ ನಿಮಗೆ ರೀಸೆಂಟಾಗಿ ಆಗಿರೋ 3 ವರ್ಷದ ಪೇಪರ್ಸ್ 24 to 26 ತನಕ ಆಗಿರೋ KEA ಪೇಪರ್ಸ್ ಮಾಕ್ ಫಾರ್ಮೆಟಲ್ಲಿ ಸಿಗುತ್ತೆ. ಹಾಗೆ ಬೇರೆ UPSC ಬೇರೆ ಇತರೆ ಎಕ್ಸಾಮ್ ಆಲ್ ಸ್ಟೇಟ್ PCS ಎಕ್ಸಾಮ್ಸ್ ಎಲ್ಲದೂ PYQ ಸಿಗುತ್ತೆ. ಇದು ನಮ್ಮದು ವಾಟ್ಸಪ್ ಚಾನಲ್. ಈಗ ಟೆಲಿಗ್ರಾಮ್ ಬಂದಿರೋದ್ರಿಂದ ನಿಮಗೆಲ್ಲ ಅಪ್ಡೇಟ್ಸ್ ಈ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಸೊ ಜಾಯ್ನ್ ಆಗಿರಿ, ಲಿಂಕ್ ಕೊಟ್ಟಿರ್ತೀವಿ. ಇದು ನಮ್ಮದು ಅಗ್ರಿ ಚಾನಲ್, ಇದರಲ್ಲಿ ನಾವು MCQs ಹಾಕ್ತಿರ್ತೀವಿ, ಸಾಲ್ವ್ ಮಾಡ್ತಾಯಿರ್ರಿ. ಇದು ನಮ್ಮ ಮ್ಯಾಥ್ಸ್ ಚಾನಲ್. ಎಲ್ಲ ಚಾನಲ್ಸ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಜಾಯ್ನ್ ಆಗಿರಿ. ದಟ್ಸ್ ಇಟ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಎಕ್ಸಾಮ್ ಡೇಟ್ 25th and 26 ಜುಲೈ ಆಲ್ಮೋಸ್ಟ್ ಕನ್ಫರ್ಮ್ ಇದೆ. ಸೊ ಡಿಲೇ ಮಾಡಬೇಡ್ರಿ. 34 ಡೇಸ್ ಇದೆ, 35 ಡೇಸ್ ಇದೆ. 34 ಡೇಸ್ HK ಸ್ಟೂಡೆಂಟ್ಸ್ಗೆ, 35 ಡೇಸ್ ನಾನ್ HK ಸ್ಟೂಡೆಂಟ್ಸ್ಗೆ. ಕರೆಕ್ಟಾಗಿ ಓದಿದ್ದನ್ನ ರಿವಿಷನ್ ಮಾಡಿರಿ. ಆಲ್ ದ ಬೆಸ್ಟ್ ಫಾರ್ ಆಲ್ ಯು. ಥ್ಯಾಂಕ್ ಯು.